ಭಾರತ ದೇಶದಲ್ಲಿ ಜನಗಣತಿ 1927ರಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದಿಂದ ಇಲ್ಲಿ ತನಕ ಸುಮಾರು 16 ಜನಗಣತಿಯನ್ನು ಮಾಡ್ತಾ 10 ವರ್ಷಕ್ಕೆ ಒಂದ್ಸಾರಿ. ಸ್ವತಂತ್ರ ಬಂದ ಮೇಲೆ ದೇಶದ 8ನೇ ಜನಗಣತಿ ಇದು. ಈ ಜನಗಣತಿ ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಇದು 2 ಹಂತಗಳಲ್ಲಿ ಜನಗಣತಿಯನ್ನು ಪ್ರಾರಂಭ ಮಾಡ್ತಾರೆ. ಒಂದು ಆ್ಯಪ್ನ ಡೆವಲಪ್ ಮಾಡಿ ಅದರ ಮುಖಾಂತರ 2 ಹಂತದಲ್ಲಿ ಈ ಜನಗಣತಿಯನ್ನು ಮಾಡ್ತಾರೆ. ಒಂದು ಮನೆ ಪಟ್ಟಿ ಮತ್ತು ಮನೆ ಗಣತಿ, ಇನ್ನೊಂದು ಜನಸಂಖ್ಯಾ ಗಣತಿ. ಈ 2 ಹಂತದ ಜನಗಣತಿಯಲ್ಲಿ ಜನರು ಸ್ವಯಂ ಪ್ರೇರಿತರಾಗಿ ಭಾಗಿಯಾಗಬೇಕು. ಇದರಿಂದ ಏನು ಸಿಗುತ್ತೆ ನಮಗೆ? ಭಾರತ ದೇಶದ ಜನಸಂಖ್ಯೆ ಒಂದು ಕಡೆ ಮತ್ತು ಹೆಣ್ಣು ಗಂಡಿನ ಸಂಖ್ಯೆ, ಅವರ ಜೀವನದ ಕ್ರಮಗಳು, ಅವರ ಬದುಕು, ಆರ್ಥಿಕ ಸ್ಥಿತಿಗತಿಗಳು, ಉದ್ಯೋಗ ಮತ್ತು ಶಿಕ್ಷಣ ಮತ್ತು ಮುಂದಿನ ದಿನಗಳಲ್ಲಿ ಯೋಜನೆ ಮಾಡುವಾಗ, ಆಯವ್ಯಯ ಮಂಡನೆ ಮಾಡುವಾಗ ಈ ಒಂದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಜನಜೀವನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅತ್ಯಂತ ಮಹತ್ತರವಾದಂಥ ಒಂದು ಗಣತಿ ಇದು. ಈ ಗಣತಿಯಲ್ಲಿ ಜನರು ಸ್ವಯಂ ಪ್ರೇರಿತರಾಗಿ ಭಾಗಿಯಾಗಬೇಕು ಮತ್ತು ಜನಗಣತಿ ಉಪಯುಕ್ತತೆ ಮತ್ತು ಸರ್ಕಾರದ ಯೋಜನೆಗಳ ಲಾಭ ಇದರಿಂದ ಅವರಿಗೆ ಲಭ್ಯ ಆಗಬೇಕು. ಸಾಮಾಜಿಕ ಕಾರ್ಯಕ್ರಮಗಳು, ಆರ್ಥಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ಔದ್ಯೋಗಿಕ ಕಾರ್ಯಕ್ರಮಗಳು ಇವರಿಗೆ ಲಭ್ಯ ಆಗಬೇಕು. ಆ ಕಾರಣಕ್ಕೆ ಇದೊಂದು ಮಹತ್ತರವಾದಂಥ ಹೆಜ್ಜೆ. ಇದು ಸಂವೈಧಾನಿಕವಾಗಿ ಕಾನೂನಾತ್ಮಕವಾಗಿ ನಡೆಯುವಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ರಾಜ್ಯದ ಎಲ್ಲ ಜನರು ಭಾಗವಹಿಸಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಜನಗಣತಿಯನ್ನು ನೋಂದಣಿ ಮಾಡ್ಕೋಬೇಕು ಅಂತೇಳಿ ನಾನು ಸಮಾಜ ಕಲ್ಯಾಣ ಸಚಿವನಾಗಿ ಈ ಮೂಲಕ ನಾಡಿನ ಸಮಸ್ತ ಜನರಲ್ಲಿ ಕಳಕಳಿಯ ಮನವಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ.